ಹಾಯ್ ಆಲ್. ಲಾಸ್ಟ್ ಕ್ಲಾಸಲ್ಲಿ ಆ್ಯಕ್ಚುಲಿ ಸಿಲೆಬಸ್ ಡೌನ್ಲೋಡ್ ಮಾಡಿದ್ದೆ. ಸಿಲೆಬಸ್ ಡೌನ್ಲೋಡ್ ಮಾಡಿಕೊಂಡು ಆ್ಯಕ್ಚುಲಿ ಅದು ನ್ಯೂ ಸಿಲೆಬಸ್ಸು ವಿತ್ ಎಫೆಕ್ಟಿವ್ ಫ್ರಮ್ 2025 to 2026 ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಕೋರ್ಸ್ ಕೋಡ್ 25EC11I 25EC11I. Okay, in this video let's learn about introduction to digital electronics, why digital electronics is important, applications of digital electronics, signal, analog and digital signal, comparison between analog and digital signal. Okay, so introduction to digital electronics, why digital electronics is important, that means importance of digital electronics, applications of digital electronics where we use the digital electronics, actually we use widely, signal, what is analog signal, what is digital signal, comparison between analog and digital signal. Okay, let's learn step by step. Let's get into detail. Introduction to digital electronics. Here, first of all, uh, we need to understand what is digital electronics or define digital electronics. Digital electronics is a branch of electronics that deals with digital signals, digital circuits, okay, signals that have only two states. It's a branch of electronics that deals with digital electronic circuits or digital signals or digital equipments, okay, and we call it as digital electronics. These signals that have only two states. Actually, computers communicate in binary language, okay, that means zeros and one. Okay, here 0 we call it as low, 1 we call it as high. These zeros and ones are called binary. They form the foundation of all modern electronic systems. As I said, ಕಂಪ್ಯೂಟರ್ಸು ಕಮ್ಯುನಿಕೇಟ್ ಮಾಡೋದು ಬೈನರಿ ಲ್ಯಾಂಗ್ವೇಜಲ್ಲಿ. ಅದರಿಂದ ಆ್ಯಕ್ಚುಲಿ ಈಗ ನಾವು ಹೇಗೆ ಒಂದೊಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಕನ್ನಡ ಮತ್ತು ಇಂಗ್ಲೀಷು, ತೆಲುಗು, ತಮಿಳ್, ಓಕೆ, ಹಾಗೆ ಯಾವ ಲ್ಯಾಂಗ್ವೇಜಲ್ಲಿ ಒಂದೊಂದು ರಾಜ್ಯದಲ್ಲಿ ಮಾತಾಡ್ತಾರೆ. ಬಟ್ ಕಂಪ್ಯೂಟರ್ಸ್ ಕಮ್ಯುನಿಕೇಟ್ ಮಾಡೋದು ಬೈನರಿ ಲ್ಯಾಂಗ್ವೇಜಲ್ಲಿ, ಅಟ್ ಮೀನ್ಸ್ ಜೀರೋಸ್ ಆ್ಯಂಡ್ ಒನ್ಸಲ್ಲಿ. ಓಕೆ, ಸೊ ಓಕೆ, ಈಗ ನೆಕ್ಸ್ಟ್ ಡಿಜಿಟಲ್ ಸರ್ಕ್ಯೂಟ್ಸ್ ಆರ್ ಬಿಲ್ಟ್ ಯೂಸಿಂಗ್ ಲಾಜಿಕ್ ಗೇಟ್ಸ್. ಓಕೆ, AND gate, OR gate, NOT gate, NAND gate, NOR gate, XOR gate, flip-flops, counters, registers, microprocessors, microcontrollers. Okay, digital electronics is the base for computers, mobile phones, calculator, digital watch, smart devices, almost every electronic systems we use today. ಈ ಲಾಜಿಕ್ ಗೇಟ್ಸು, ಫ್ಲಿಪ್-ಫ್ಲಾಪ್ಸು, ಕೌಂಟರ್ಸು, ರಿಜಿಸ್ಟರ್ಸು, ಮೈಕ್ರೋಪ್ರೊಸೆಸರ್ಸ್ 8086, ಮೈಕ್ರೋ ಕಂಟ್ರೋಲರ್ಸ್ 8081 ಇದ್ರ ಬಗ್ಗೆಲ್ಲ ಡೀಟೇಲಾಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಡೀಟೇಲಾಗಿ ಈಗ ನಿಮಗೆ ಎಷ್ಟು ಬೇಕು ಡಿಪ್ಲೊಮಾಗೆ ಅಷ್ಟನ್ನು ತಿಳ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ನೆಕ್ಸ್ಟು, ವೈ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇಂಪಾರ್ಟೆಂಟ್. ಯಾಕೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇಂಪಾರ್ಟೆಂಟು, ಇಂಪಾರ್ಟೆನ್ಸ್ ಆಫ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಏನು, ಯಾಕೆ? ಹೈ ಅಕ್ಯುರಸಿ. ಸಿ, ಡಿಜಿಟಲ್ ಸಿಗ್ನಲ್ಸ್ ಆರ್ ಲೆಸ್ ಎಫೆಕ್ಟೆಡ್ ಬೈ ನಾಯ್ಸ್. ಇದು ನಾಯ್ಸ್ ವೆರಿ ಲೆಸ್, ಆಯಿತಾ. ಲೆಸ್ ಎಫೆಕ್ಟ್ ನಾಯ್ಸ್ ಅಂತಂದರೆ ಅನ್ವಾಂಟೆಡ್ ಸಿಗ್ನಲ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಅನಲಾಗ್ ಸಿಗ್ನಲ್ಸ್ ಅಂತ ಇರುತ್ತೆ. ಅನಲಾಗ್ ಸಿಗ್ನಲ್ಸ್ ಅಂದರೆ ಏನು ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಡೀಟೇಲ್ ಯಾಕೆ ಅನಲಾಗ್ ಸಿಗ್ನಲ್ಸ್ ಅಂದರೆ ಏನು ಅಂತ. ಡಿಜಿಟಲ್ ಸಿಗ್ನಲ್ಸ್ ಆರ್ ಲೆಸ್ ಎಫೆಕ್ಟೆಡ್ ಬೈ ನಾಯ್ಸ್ ಈವನ್ ಇಫ್ ಡಿಸ್ಟೋರ್ಷನ್ ಅಕರ್ಸ್. 0 ರಿಮೈನ್ಸ್ 0, 1 ರಿಮೈನ್ಸ್ 1. ಇಲ್ಲಿ these are discrete signals. Okay, here we call it as low, this one is called as high. So output is accurate. High accuracy means ಕರೆಕ್ಟಾಗಿ ಔಟ್ಪುಟ್ ಬರುತ್ತೆ ನಮಗೆ, ಅಕ್ಯುರೇಟ್. ನೆಕ್ಸ್ಟ್, ಈಸಿ ಟು ಸ್ಟೋರ್ ಆ್ಯಂಡ್ ಪ್ರೊಸೆಸ್. ಡಿಜಿಟಲ್ ಡೇಟಾ ಕ್ಯಾನ್ ಈಸಿಲಿ ಸ್ಟೋರ್ಡ್ ಮೆಮೊರಿ, ಪೆನ್ ಡ್ರೈವ್ಸ್, ಹಾರ್ಡ್ ಡಿಸ್ಕ್. ಓಕೆ, ಸೊ ನೀವು ಮೆಮೊರಿ ಕಾರ್ಡ್ ಇರುತ್ತೆ, ಮೆಮೊರಿ ಕಾರ್ಡ್ ಇರುತ್ತೆ ಅಥವಾ ಹಾರ್ಡ್ ಡಿಸ್ಕ್ ಇರುತ್ತೆ. ಅದರಲ್ಲಿ ನೀವು 8 GB ಮೆಮೊರಿ, ಅದು ಪೆನ್ ಡ್ರೈವ್ ಇರುತ್ತೆ, 16 GB ಪೆನ್ ಡ್ರೈವ್. ಅದರಲ್ಲಿ ಯಾವಷ್ಟು ಸ್ಟೋರ್ ಆಗಿರುತ್ತೆ ಅಂತಂದರೆ ಡಿಜಿಟಲ್ ಡೇಟಾ. ಓಕೆ, ಅದನ್ನು ನೀವು ನೆಕ್ಸ್ಟ್ ಡೀಟೇಲಾಗಿ ಹಾಕ್ಬೇಕಂದ್ರೆ, ಈಗ ಒಂದು ಡಿಜಿಟ್ ಅಂತ ಕರಿತೀವಿ, 0 ಡಿಜಿಟು. ಇದು ಬೈನರಿ ಡಿಜಿಟ್ಸು. ಅದನ್ನು ನಿಮಗೆ 4 ಡಿಜಿಟ್ಸ್ ಅಂದರೆ ನಿಬ್ಬಲ್ ಅಂತ ಕರಿತೀವಿ, 8 ಬಿಟ್ಸ್ ಅಂದರೆ ನಾವು ಬೈಟ್ ಅಂತ ಕರಿತೀವಿ. ಅದನ್ನು ನಾವು ಡೀಟೇಲಾಗಿ ನಲ್ಲೇ ಹೇಳ್ಕೊಡ್ತೀನಿ ನೆಕ್ಸ್ಟ್ ಟ್ರಾನ್ಸ್ಫರ್ಡ್ ಇಂಟರ್ನೆಟ್, ಈಸಿ ಟು ಸ್ಟೋರ್ ಆ್ಯಂಡ್ ಪ್ರೋಸೆಸ್. ಟ್ರಾನ್ಸ್ಫರ್ಡ್ ಇಂಟರ್ನೆಟ್ ಅದನ್ನು ನೀವು ಆಲ್ರೆಡಿ ಯೂಸ್ ಮಾಡಿರ್ತಾರೆ, ನಿಮ್ಗೆ ಗೊತ್ತೇ ಇರುತ್ತೆ. ನೆಕ್ಸ್ಟ್
CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮೈಕ್ರೋ ಪ್ರೊಸೆಸರ್ 8086 ಮೈಕ್ರೋ ಪ್ರೊಸೆಸರ್ ಇನ್ನು ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಓದ್ತೀರಾ. ನೆಕ್ಸ್ಟ್ ಹೈ ಸ್ಪೀಡ್ ಡಿಜಿಟಲ್ ಸರ್ಕ್ಯೂಟ್ಸ್ ಆಪರೇಟ್ ವೆರಿ ಫಾಸ್ಟ್ ಯೂಸಿಂಗ್ ಕ್ಲಾಕ್ ಸಿಗ್ನಲ್ಸ್ ಎನೇಬಲಿಂಗ್. ನೀವು ಇದು ಸ್ಪೀಡ್ ಜಾಸ್ತಿ ಇರುತ್ತೆ. ಡಿಜಿಟಲ್ ಸರ್ಕ್ಯೂಟ್ಸ್ ಯಾವಾಗಲೂ ಸ್ಪೀಡ್ ಜಾಸ್ತಿ ಇರುತ್ತೆ ಮತ್ತು ವೆರಿ ಫಾಸ್ಟ್ ಇರುತ್ತೆ. ಸೊ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಫಾಸ್ಟ್ ಕಂಪ್ಯೂಟಿಂಗ್ ಹೈ ಸ್ಪೀಡ್ ಕಮ್ಯುನಿಕೇಷನ್. ಇವಾಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಕಾಲ್ ಮಾಡ್ತೀರಾ, ಅದೆಲ್ಲ ಸ್ಪೀಡ್ ಇರುತ್ತಲ್ವಾ, ಎಷ್ಟು ಬೇಗ ಕಾಲ್ ಕನೆಕ್ಟ್ ಆಗುತ್ತೆ, ಹೈ ಸ್ಪೀಡ್. ನೆಕ್ಸ್ಟ್ ಲೋ ಪವರ್ ಕನ್ಸಂಪ್ಷನ್. ಮೋಸ್ಟ್ ಡಿಜಿಟಲ್ ಡಿವೈಸಸ್ ಯೂಸ್ CMOS ಟೆಕ್ನಾಲಜಿ ವಿಚ್ ಕನ್ಸ್ಯೂಮ್ಸ್ ವೆರಿ ಲೋ ಪವರ್. CMOS ಅಂದರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅಂತ. ಅದನ್ನು ನೀವು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಓದ್ತೀರಾ. ಓಕೆ. ನೆಕ್ಸ್ಟು ಎವರಿ ಈಸಿ ಡಿಸೈನ್ ಯೂಸಿಂಗ್ ಐಸಿಸ್. ಸೊ ನಮಗೆ ಇದು ಐಸಿಸ್ ಅಂದರೆ ಇಂಟಿಗ್ರೇಟೆಡ್ ಚಿಪ್ಸ್ ಅಂತ. 1000 or millions ಆಫ್ ಡಿಜಿಟಲ್ ಕಂಪ್ಯೂಟರ್ಸ್ ಆರ್ ಪ್ಯಾಕ್ಡ್ ಇನ್ಸೈಡ್ ಎ ಸ್ಮಾಲ್ IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಈ IC ಬಗ್ಗೆ ನೀವು ಓದ್ತೀರಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸಲ್ಲಿ, ಅದರ ಟೈಪ್ಸ್ ಎಲ್ಲ ಓದ್ತೀರಾ. ಜಸ್ಟ್ ಇದನ್ನ ತಿಳ್ಕೊಳ್ಳಿ. ಜಸ್ಟ್ ದ ಇಂಪಾರ್ಟೆನ್ಸ್ ಆಫ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ಹೈ ಅಕ್ಯುರಸಿ. ಜಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ in 1 or 2 lines. Easy to store and process. Explain in 1 or 2 lines. High speed, low power consumption and flexibility. Digital system can be easily programmed, upgraded and modified. ಹೇಗೆ ಪ್ರೋಗ್ರಾಮ್ ಮಾಡ್ಬೋದಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ನೆಕ್ಸ್ಟ್ ಅದು ಪ್ರೋಗ್ರಾಮಿಂಗ್ ಅಂತಂದರೆ ನಾವು ಈಸಿಯಾಗಿ ಮಾಡಿಫೈ ಮಾಡ್ಬೋದು. ಇದನ್ನು ಫ್ಲೆಕ್ಸಿಬಿಲಿಟಿ ಅಂದರೆ ಈಸಿಲಿ ಪ್ರೋಗ್ರಾಮ್ಡ್. ನೀವು ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅಂತ ನೆಕ್ಸ್ಟ್ ಎಲ್ಲ ಕಲಿತೀರಾ ಮೈಕ್ರೋ ಪ್ರೊಸೆಸರ್ ಮೈಕ್ರೋ ಕಂಟ್ರೋಲಲ್ಲಿ. ಜಸ್ಟ್ ಈಗ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ತಿಳ್ಕೊಳ್ಳಿ. ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು, ಆವಾಗಲೇ ನಿಮಗೆ ಆ್ಯಕ್ಚುಲಿ ಅರ್ಥ ಆಗೋದು, ಆಯಿತಾ. ಸೊ ರಿಯಲ್ ಟೈಮ್ಗೆ ಎಕ್ಸಾಂಪಲ್ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡೋದು, ಆವಾಗ ನಿಮಗೆ ಖಂಡಿತ ಮರೆಯೋದಿಲ್ಲ. ಎರರ್ ಡಿಟೆಕ್ಷನ್ ಆ್ಯಂಡ್ ಕರೆಕ್ಷನ್. ಡಿಜಿಟಲ್ ಸಿಸ್ಟಮ್ ಕ್ಯಾನ್ ಆಟೋಮೆಟಿಕಲಿ ಡಿಟೆಕ್ಟ್ ಆ್ಯಂಡ್ ಕರೆಕ್ಟ್ ಎರರ್ಸ್. ವೆರಿ ಯೂಸ್ಫುಲ್ ಇನ್ ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟಿಂಗ್. ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ 4th ಸೆಮಿಸ್ಟರಲ್ಲಿ ಡೇಟಾ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಓದ್ತೀರಾ. ಅಲ್ಲಿ OSI ಮಾಡಲ್ಲಿ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನಲ್ಲಿ ಲೇಯರ್ಸ್ ಮೇಲೆ ಹೋಗ್ತೀರಾ. ಫಿಸಿಕಲ್ ಲೇಯರು, ಡೇಟಾ ಲಿಂಕ್ ಲೇಯರು, ನೆಟ್ವರ್ಕ್ ಲೇಯರು, ಅದರಲ್ಲಿ ನೀವು ಎರರ್ ಡಿಟೆಕ್ಷನ್ ಕರೆಕ್ಷನ್ಸ್ ಎಲ್ಲ ಓದ್ತೀರಾ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಯೂಸ್ಡ್ ಇನ್ ಆಲ್ಮೋಸ್ಟ್ ಎವ್ರಿ ಫೀಲ್ಡ್. ನಿಮ್ಗೆ ಗೊತ್ತಿರುತ್ತೆ, ನೀವು ರಿಯಲ್ ಟೈಮಲ್ಲೆಲ್ಲ ಯೂಸ್ ಮಾಡಿರ್ತೀರಾ, ಕಂಪ್ಯೂಟರ್ಲಿ ಯೂಸ್ ಮಾಡ್ತೀರಾ, ಡೆಸ್ಕ್ಟಾಪ್, ಲ್ಯಾಪ್ಟಾಪಲ್ಲಿ, ಎಲ್ಲ ಬಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್ಸೇ. CPU ಆಗಿರ್ಬೋದು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು, ಮೆಮೊರಿ, ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಟು, ರಿಜಿಸ್ಟರ್ಸು, ಲಾಜಿಕ್ ಸರ್ಕ್ಯೂಟ್ಸ್, ರಿಜಿಸ್ಟರ್ಸ್ ಎಲ್ಲ ಮುಂದೆ ಓದ್ತೀರಾ. ಆಲ್ ಕಂಪ್ಯೂಟರ್ ಆಪ್ರೇಷನ್ಸ್ ಆರ್ ಡಿಜಿಟಲ್. ನೆಕ್ಸ್ಟ್ ಮೊಬೈಲ್ ಫೋನ್ಸ್. ನೆಕ್ಸ್ಟ್ ಇನ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್. ನೀವು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಹೋಗ್ತೀರಾ, ಈಗ 5 ಶೋರೂಮ್ಗೆ ಹೋಗ್ತೀರಾ, ಅಲ್ಲೆಲ್ಲ ನಿಮ್ಗೆ ಆದೇಶ್ವರ್ಗೆ ಹೋಗ್ತೀರಾ, ಅಲ್ಲೆಲ್ಲ ಟೆಲಿವಿಷನ್ನು, ವಾಷಿಂಗ್ ಮಿಷಿನು, ಮೈಕ್ರೋ ಓವನ್ಸು, ರೆಫ್ರಿಜರೇಟ್ರು, ಸೆಟಪ್ ಬಾಕ್ಸಸ್ಸು, ಡಿಜಿಟಲ್ ಕ್ಲಾಕ್ಸು, ಅದೆಲ್ಲ ಬಂದು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಸಿಸ್ಟಮ್ಸು. ಇಂಟರ್ನೆಟ್ ರೌಟರ್ಸಲ್ಲಿ ಯೂಸ್ ಮಾಡ್ತೀರಾ, ಸಿಸ್ಕೋ ರೌಟರ್ಸಲ್ಲೆಲ್ಲ, ಅದೆಲ್ಲ ನಾನು ಫುಲ್ ಡೀಟೇಲಾಗಿ ಹೋಗಬೇಕಾಗುತ್ತೆ. ಜಸ್ಟ್ ಏನು ಹೇಳ್ತೀನಿ ಅದನ್ನು ನೋಡ್ಕೊಳ್ಳಿ. ಇಂಟರ್ನೆಟ್ ರೌಟರ್ಸ್, ವೈಫೈ, ವೈರ್ಲೆಸ್ ಫಿಡಿಲಿಟಿ ಮಾಡೆಲ್ಸ್, 4G 5G ಮೊಬೈಲ್ ನೆಟ್ವರ್ಕ್ಸ್, ಸ್ಯಾಟಲೈಟ್ ಕಮ್ಯುನಿಕೇಷನ್ಸಲ್ಲಿ ಇಸ್ರೋ, ಆಲ್ ರಿಕ್ವೈರ್ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಆಟೋಮೇಷನ್, PLC ಪ್ರೋಗ್ರಾಮ್ ಲಾಜಿಕ್ ಕಂಟ್ರೋಲರ್ಸ್, ರೋಬೋಟಿಕ್ಸ್, ಮೋಟಾರ್ ಕಂಟ್ರೋಲರ್ಸ್, ಸೆನ್ಸರ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕಂಟ್ರೋಲ್ ಮಷಿನ್ ಇನ್ ಫ್ಯಾಕ್ಟರೀಸ್. ಮೆಡಿಕಲ್ ಎಲೆಕ್ಟ್ರಾನಿಕ್ಸಲ್ಲಿ ECG ಮಷಿನ್ಸಲ್ಲಿ MRI ಸ್ಕ್ಯಾನರ್ಸ್ ಕೇಳಿರ್ತೀರಾ, ಡಿಜಿಟಲ್ ಥರ್ಮೋಮೀಟರ್ಸ್, ಪೇಷಂಟ್ ಮಾನಿಟರ್ ಸಿಸ್ಟಮ್, ಆಲ್ ಡಿಪೆಂಡ್ ಆನ್ ಡಿಜಿಟಲ್ ಟೆಕ್ನಾಲಜಿ. ನೆಕ್ಸ್ಟ್ ಆಟೋಮೊಬೈಲ್ಸ್. ಸೊ ನೀವು ಎಕ್ಸಾಮಲ್ಲಿ ಕೇಳಿದ್ರೆ ಜಸ್ಟ್ ಲಿಸ್ಟ್ ದ ಅಪ್ಲಿಕೇಶನ್ಸ್ ಆಫ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ನೀವು ಇಷ್ಟೆಲ್ಲ ಕೊಟ್ಟಿದ್ದೀನಿ, ನೀವು ಆ್ಯಕ್ಚುಲಿ ಒಂದು 5 to 6 ಎಷ್ಟು ಮಾರ್ಕ್ಸ್ ಕೇಳಿರ್ತಾರೆ ಅದ್ರ ಮೇಲೆ ನೋಡಿಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟು ಆಟೋಮೊಬೈಲ್ಸ್, ಇಂಜಿನ್ ಕಂಟ್ರೋಲ್ ಯೂನಿಟ್ಸ್, ABS ಬ್ರೇಕಿಂಗ್, ಏರ್ ಬ್ಯಾಗ್ ಸಿಸ್ಟಮ್, ಪಾರ್ಕಿಂಗ್ ಸೆನ್ಸರ್ಸ್. ನೀವೆಲ್ಲ ನೋಡಿರ್ತೀರಾ, ಆ್ಯಕ್ಚುಲಿ ಕಾರಲ್ಲೆಲ್ಲ ಯೂಸ್ ಮಾಡ್ತೀವಿ ಪಾರ್ಕಿಂಗ್ ಸೆನ್ಸರ್, ಡಿಜಿಟಲ್ ಸ್ಪೀಡೋಮೀಟರ್ಸ್. ನೆಕ್ಸ್ಟ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್, ರೇಡಿಯೋ ಡಿಟೆಕ್ಷನ್ ರೇಂಜಿಂಗ್, ಮಿಸೈಲ್ ಗೈಡೆನ್ಸ್ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಓಕೆ. ಸೊ ಇದೆಲ್ಲ ಬಂದು ಇದು ಅಪ್ಲಿಕೇಶನ್ ಆಫ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸಮ್ಮರಿ: ಡಿಜಿಟಲ್ ಎಲೆಕ್ಟ್ರಾನಿಕ್ ಡೀಲ್ಸ್ ವಿತ್ zeros and ones. It forms the base of computers, mobiles, communications and modern technology. It is important because it is fast, accurate, reliable, easy to design, less affected by noise. So ಈಗ ನೀವು in this video what you are learnt is introduction to digital electronics, importance of digital electronics and applications of digital electronics. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಇದು ಮಾಡಿ. ಸಪೋಸ್ ಏನಾದ್ರು ನೀವು ಆ್ಯಕ್ಚುಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದಬೇಕು. ಟೆಕ್ನಾಲಜಿ